ಹಲೋ ವೀಕ್ಷಕರೇ, ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ಈಗ ನಾನು ನಿಮಗೆ ಇನ್ನೊಂದು ವ್ಲಾಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಏನು ಅಂತ ಹೇಳಿದ್ರೆ, ತಿಂಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಟೆಲ್ಗೆ. ಅದು ಬಂದು SLV ಕಾರ್ನರ್ ಅಂತ. ಇದು ಗಾಂಧಿ ಬಜಾರ್ ಹತ್ರ ಬರುತ್ತೆ. ಇದು ಸುಮಾರು 1974 ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನಾವು ಏನಿರುತ್ತೆ ತಿಂಡಿ, ಏನು ಹೇಗೆ ಟೇಸ್ಟ್ ಇರುತ್ತೆ ನೋಡೋಣ ಅಂತ ಹೋದ್ವಿ. ಬನ್ನಿ, ನಾ ಏನೇನು ತಿಂದೆ, ಏನು ಮಾಡಿದ್ವಿ, ಹೇಗಿತ್ತು ರುಚಿ ಅಂತ ನೋಡೋಣ. ಇದು ಓಲ್ಡ್ ಸ್ಕೂಲ್ ಅಂತ ಹೇಳ್ತಾರೆ. ಅಂದರೆ 1974 ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಅಲ್ಲಿ ಆಗಿನ ಇದು ಟ್ರೆಂಡಲ್ಲಿ ಇದನ್ನು ತಿಂಡಿನ ಇಲ್ಲಿ ಸರಬರಾಜು ಮಾಡ್ತಾರೆ. ಇಲ್ಲಿ ನಿಮಗೆ ನಾರ್ತ್ ಇಂಡಿಯನ್ ಇಲ್ಲಿ ಐಟಮ್ಸು ಸಿಗುತ್ತೆ, ಮತ್ತು ಬೇರೆ ರವೆ ಇಡ್ಲಿ, ಸೌತ್ ಇಂಡಿಯನ್ ಐಟಮ್ಸು ಸಿಗುತ್ತೆ. ದೋಸೆಗಳಲ್ಲಿ ತರಾವರಿ ದೋಸೆಗಳು, ಮಸಾಲೆ ದೋಸೆ, ನೀರು ದೋಸೆ, ರವೆ ದೋಸೆ, ಆನಿಯನ್ ರವೆ ದೋಸೆ, ಮಸಾಲೆ ದೋಸೆ ಎಲ್ಲನೂ ಸಿಗುತ್ತೆ. ಸೊ ವೆರೈಟೀಸ್ ಆಫ್ ಡಿಶಸ್ನ ನೀವಿಲ್ಲಿ ನೋಡ್ಬೋದು. ಆ್ಯಸ್ ನಾನು ಹೇಳ್ದಂಗೆ ಇಲ್ಲಿ ಓಲ್ಡ್ ಸ್ಕೂಲ್ ರೆಸ್ಟೋರೆಂಟ್ ಅಂತಲೇ ಇದನ್ನು ಹೇಳ್ತಾರೆ. ಸೊ ಬನ್ನಿ ನಾವು ಹೋಗಿ ನೋಡೋಣ ಯಾವ ಥರ ಡಿಶಸ್ನ ನಾವು ತಿಂದ್ವಿ ಅಂತ ಎಲ್ಲ ನೋಡೋಣ. ನಾವು ಮೊದಲಿಗೆ ಚೌ ಬಾತ್ನ ಆರ್ಡರ್ ಮಾಡಿದ್ವಿ. ಅದು ಕೇಸರಿ ಬಾತು ಮತ್ತು ಉಪ್ಪಿಟ್ಟು. ಇದು ತುಂಬ ಚೆನ್ನಾಗಿ ಮಾಡಿದರು. ನೀವು ಬಾಯಲ್ಲಿ ಹಾಕೊಂಡ ತಕ್ಷಣ ಕರಗೋ ಥರ ಇತ್ತು. ಇದಕ್ಕೆ ಕೇಸರಿ ಬಾತ್ಗೆ ಪೈನಾಪಲ್ಲು ಎಲ್ಲನೂ, ತುಪ್ಪ ಎಲ್ಲನೂ ಹಾಕಿ ಒಂದು ಮೈಲ್ಡ್ ಸ್ವೀಟ್, ಅಷ್ಟೊಂದು ಜಾಸ್ತಿ ಸ್ವೀಟೂ ಇಲ್ಲ, ಆ ಥರ ಚೆನ್ನಾಗಿತ್ತು. ನೋಡಿ, ಉಪ್ಪಿಟ್ಟು ಕೂಡ ಖಾರ ಬಾತ್ ಅಂತ ಹೇಳ್ತಾರೆ, ಅದು ಕೂಡ ಭಾಳ ಚೆನ್ನಾಗಿತ್ತು. ಇದಕ್ಕೂ ಕೂಡ ಕೇಸರಿ ಬಾತ್ಗೆ ಅಷ್ಟೊಂದು ಸ್ವೀಟ್ಸ್ ಇರಲಿಲ್ಲ. ಸೊ ತಿನ್ನೋದಕ್ಕೆ ಡಯಟ್ ಫುಡ್ ಥರನೇ ಇತ್ತು. ಅದ್ರ ಜೊತೆಗೆ ನಿಮಗೆ ಖಾರ ಬಾತ್ ಜೊತೆಗೆ ಚಟ್ನಿನೂ ಕೊಡ್ತಾರೆ, ಅದು ಅಷ್ಟೇ, ಅದು ಖಾರ ಇರಲಿಲ್ಲ. ಆಮೇಲೆ ಒಂದು ಮಸಾಲೆ ದೋಸೆ ನಾವು ತಿಂದ್ವಿ. ಇದು ಜೊತೆಗೆ ನಿಮಗೆ ಈರುಳ್ಳಿ ಮತ್ತು ಆಲೂಗಡ್ಡೆ ಪಲ್ಯ, ಚಟ್ನಿ ಅದನ್ನು ಕೊಟ್ಟರು. ಅದು ಅಷ್ಟೇ, ಅಷ್ಟೊಂದು ಏನು ಎಣ್ಣೆ ಏನೂ ಇರದೆ ಒಂದು ಡಯಟ್ ಫುಡ್ ಥರನೇ ಇತ್ತು, ಭಾಳ ಚೆನ್ನಾಗಿತ್ತು. ಇದನ್ನು ಟೇಸ್ಟ್ ಮಾಡಿದ್ವಿ ನಾವು. ನಿಮಗೆ ಮಸಾಲೆ ದೋಸೆ ಜೊತೆಗೆ ಮಸಾಲೆ ದೋಸೆ ಜೊತೆಗೆ ನಿಮಗೆ ಈರುಳ್ಳಿ ಆಲೂಗಡ್ಡೆ ಪಲ್ಯನೂ ಇರುತ್ತೆ, ಅದು ಭಾಳ ಖಾರ ಏನೂ ಇಲ್ಲದೆ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಿಮಗೆ ಸಾಂಬಾರು ಕೂಡ ಕೊಡ್ತಾರೆ, ಅದು ಕೂಡ ಒಂದು ಟೇಸ್ಟಿಯಾಗಿ ಅಷ್ಟೊಂದು ಖಾರ ಇಲ್ಲದೆ ಮೈಲ್ಡಾಗಿ ತುಂಬ ಚೆನ್ನಾಗಿತ್ತು. ಸೊ ವೀಕ್ಷಕರೇ, ನೀವು ಇಲ್ಲಿ ಒಮ್ಮೆ ಭೇಟಿ ಕೊಟ್ಟು ಇಲ್ಲಿ ಹೇಗೆ ತಿಂಡಿಗಳು ಯಾವ ಥರ ಇರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ನೀವು ನೋಡ್ಬೋದು. ಆಮೇಲೆ ನಾವು ಒಂದು ನೀರು ದೋಸೆಗೆ ನಾವು ಆರ್ಡರ್ ಮಾಡಿದ್ವಿ. ಇದು ಕೂಡ ಮಲೆನಾಡಿನ ಒಂದು ಡಿಶ್ಶು. ಅದು ಹೋಟೆಲ್ ಕೂಡ ಮಲೆನಾಡಿನದೇ, ಭಾಳ ಮಂಗಳೂರು ಸ್ಟೈಲ್ ಅಂತಲೇ ಹೇಳ್ಬೋದು. ಇದು ಕೂಡ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಿಮಗೆ ತೆಂಗಿನಕಾಯಿ ಬೆಲ್ಲ ಅದು ನೆಂಚ್ಕೊಳ್ಳೋಕೆ ಕೊಡ್ತಾರೆ, ಮತ್ತು ಕೆಂಪು ಚಟ್ನಿ, ಅದು ಅದ್ರ ಜೊತೆಗೆ ಅದು ಭಾಳ ಚೆನ್ನಾಗಿರುತ್ತೆ. ಯಾರು ಮಂಗಳೂರು ಡಿಶಸ್ ತಿನ್ನಬೇಕು ಅಂತ ಹೇಳಿದಾಗ ಇಲ್ಲಿ ಒಮ್ಮೆ ಭೇಟಿ ಕೊಟ್ಟು ನೀವು ಇದರ ರುಚಿಯನ್ನು ನೋಡ್ಬೋದು. ಸೊ ಓವರಾಲಾಗಿ ಅಲ್ಲಿ ಒಂದು ಓಲ್ಡ್ ಸ್ಕೂಲ್ ರೆಸ್ಟೋರೆಂಟ್ ಅಂತಲೇ ಹೇಳಿ ಇಲ್ಲಿರೋ ಡಿಶಸ್ ಎಲ್ಲ ಭಾಳ ಚೆನ್ನಾಗಿತ್ತು. ಚಾಟ್ಸ್ ಕೂಡ ನೀವು ಇಲ್ಲಿ ಸವಿಯಬಹುದು. ಮತ್ತು ಕೊನೆಯಲ್ಲಿ ನಾವು ಕಾಫಿಗೆ ಆರ್ಡರ್ ಮಾಡಿದ್ವಿ, ಅದು ಕೂಡ ಭಾಳ ಸ್ಟ್ರಾಂಗಾಗಿ ಭಾಳ ಚೆನ್ನಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸುತ್ತೀರಿ ವೀಕ್ಷಕರೇ. ಥ್ಯಾಂಕ್ ಯು.